ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಗೆಲ್ಲುವ ಪಂದ್ಯವನ್ನು ಸೋತಿತ್ತು ಆರ್ಸಿಬಿ ತಂಡ ಮತ್ತು ತವರಿನಲ್ಲಿ ಹ್ಯಾಟ್ರಿಕ್ ಸೋಲುಂಡ ಆರ್ಸಿಬಿ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ಆರ್ಸಿಬಿ ಅಭಿಮಾನಿಗಳೇ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಹಿಳಾ ಪ್ರೀಮಿಯರ್ ಲೀಗ್ನ 12ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ಮಹಿಳಾ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡಗಳು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾದವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಕೇವಲ 125 ರನ್ಗಳಷ್ಟೇ ಹೊಡೆದಿದ್ದರು. ಈ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ತಂಡ ಇನ್ನೂ 21 ಎಸೆತಗಳು ಬಾಕಿ ಇರುವಂತೆಯೇ 6 ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಂಡಿತು. ಈ ಸೋಲಿನೊಂದಿಗೆ ಆರ್ಸಿಬಿ ತವರಿನಲ್ಲಿ ಸತತ 3 ಪಂದ್ಯಗಳನ್ನು ಸೋತ ಬೇಡದ ದಾಖಲೆಯನ್ನು ಮಾಡಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಅತ್ಯಂತ ಕಳಪೆ ಆರಂಭ ಪಡೆಯಿತು. ತಂಡಕ್ಕೆ ಮೊದಲ ಹೊಡೆತ ಕೊಟ್ಟವರು ಡಿಯಾಡ್ರಾ ಡಾಟಿನ್. ಡ್ಯಾನಿ ವ್ಯಾಟ್ ಹ್ಯಾಜ್ಡ್ ಅವರನ್ನು ಮೊದಲ ಓವರ್ನಲ್ಲೇ ಪ್ಲೇಯನ್ನು ಕಟ್ಟಿದರು. ಇದಾದ ನಂತರ ಗುಜರಾತ್ ನಾಯಕಿ ಅಸ್ಲಿ ಗಾರ್ಡ್ನರ್ ಆರ್ಸಿಬಿ ಬ್ಯಾಟಿಂಗ್ ಬೆನ್ನೆಲುಬಾದ ಎಲಿಸ್ ಪೆರಿಯನ್ನು 0ಕ್ಕೆ ಔಟು ಮಾಡಿದರು. ಸತತ 3 ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನ ನೀಡಿರುವ ನಾಯಕಿ ಸ್ಮೃತಿ ಮಂದನಾ ಕೂಡ ಕೇವಲ 10 ರನ್ಗಳಿಗೆ ಸುಸ್ತಾದರು. ಆರ್ಸಿಬಿ ಪರ ಏಕಾಂಗಿ ಹೋರಾಟ ನೀಡಿದ ಕನಿಕಾ ಅಹುಜಾ 28 ಎಸೆತಗಳಲ್ಲಿ 1 ಬೌಂಡ್ರಿ ಮತ್ತು 2 ಸಿಕ್ಸ್ಗಳ ಸಹಾಯದಿಂದ 33 ರನ್ ಗಳಿಸಿದರು. ಅವರಲ್ಲದೆ ರಾಘವಿ ಬಿಸ್ಟ್ 22 ರನ್, ರಿಚಾ ಘೋಷ್ 9 ಮತ್ತು ಕಿಮ್ ಗಾರ್ತ್ 14 ರನ್ ಗಳಿಸಿ ಔಟಾದರು. ಜಾರ್ಜಿಯಾ ವೇರ್ಹ್ಯಾಮ್ ಮತ್ತು ಸ್ನೇಹಾ ರಾಣಾ ಕ್ರಮವಾಗಿ 20 ಮತ್ತು 1 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಗುಜರಾತ್ ಪರ ಡಿಯಾಡ್ರಾ ಡಾಟಿನ್ ಮತ್ತು ತನುಜಾ ಕನ್ವರ್ ತಲಾ 2 ವಿಕೆಟ್ ಪಡೆದರೆ ಅಸ್ಲಿ ಗಾರ್ಡ್ನರ್ ಮತ್ತು ಕಾಸ್ವಿ ಗೌತಮ್ ತಲಾ 1 ವಿಕೆಟ್ ಪಡೆದರು. ಈ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ಗೂ ಆರಂಭಿಕ ಆಘಾತ ಎದುರಾಯಿತು. ಆದರೆ ತಂಡದ ನಾಯಕಿ ಅಸ್ಲಿ ಗಾರ್ಡ್ನರ್ ಹೊಡಿ-ಬಡಿ ಆಟದ ಮೂಲಕ ಆರ್ಸಿಬಿ ಪಾಳಯದಿಂದ ಗೆಲುವನ್ನು ಕಸಿದುಕೊಂಡರು. ಗಾರ್ಡ್ನರ್ ಕೇವಲ 31 ಎಸೆತಗಳಲ್ಲಿ 6 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ಸಹಾಯದಿಂದ 58 ರನ್ ಗಳಿಸಿ ತಂಡವನ್ನು ಜಯದತ್ತ ಮುನ್ನಡೆಸಿದರು. ಗಾರ್ಡ್ನರ್ಗೆ ಸಾಥ್ ನೀಡಿದ ಫೋಬೆ ಲಿಚ್ಫೀಲ್ಡ್ 21 ಎಸೆತಗಳಲ್ಲಿ ಅಜೇಯ 30 ರನ್ ಗಳಿಸಿದರು. ಈ ಜೊತೆಯಾಟದೊಂದಿಗೆ ಗುಜರಾತ್ ತಂಡವು ಬೆಂಗಳೂರು ನೀಡಿದ ಸವಾಲನ್ನು 16.3 ಓವರ್ಗಳಲ್ಲಿ ಪೂರ್ಣಗೊಳಿಸಿತು. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ.